ಕೆಲವು ನಿರ್ದಿಷ್ಟವಾಗಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಮಾಡಿರುವಂತ ಕೆಲವು ನಿರ್ದಿಷ್ಟ ಆರೋಪಗಳಿಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಅರ್ಜೆಂಟ್ ಯಾಕೆ ಬಾಬಣ್ಣ? 3 ತಿಂಗಳಿಂದ ರಾಜ್ಯದಲ್ಲಿ ಇದೆ, ಮನೆ ಮನೆಗೆ ನಾಳೆ ಅಧ್ಯಕ್ಷರು ಅಲ್ಲ ಸ್ಪಷ್ಟೀಕರಣ ಹೇಳ್ಬಿಟ್ರೆ ಸಾಕಲ್ಲ. ಇಲ್ಲ 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 ಹೇಳ್ಕೊಂಡು ಹೋಗೋದಕ್ಕಿಂತ ಬೇಕಾದ ರೀತಿ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಸರ್ಕಾರ ಒಂದು ರೀತಿ ಉತ್ತರ ಕೊಡ್ತದೆ, ಸಮಾಧಾನ ನೀವು ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ನಾವು ಈ ಸದನದ ಮುಖಾಂತರ ರಾಜ್ಯದ ಜನಕ್ಕೂ ಉತ್ತರ ಕೊಡಬೇಕಾಗಿದೆ, ಸದಸ್ಯರಿಗೂ ಉತ್ತರ ಕೊಡಬೇಕಾಗಿದೆ. ನಿಮ್ಗೆ ಬೇಕಾಗಿರೋದು ಲಾಸ್ಟ್ ಪಾಯಿಂಟ್ ಇರ್ಬೋದು. ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಗೊಂದಲ ಇದೆ. ನಾನು ವೈಯಕ್ತಿಕವಾಗಿ ಉತ್ತರ ಕೊಟ್ಟು ಸುಸ್ತಾಗಿದೆ. ಅಟ್ಲೀಸ್ಟ್ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶ ಹೋಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ. ಇನ್ನು ಕೆಲವು ನಿರ್ದಿಷ್ಟ ಆರೋಪಗಳು ಎಂ.ಬಿ. ಪಾಟೀಲ್ ಅವರು 100 ಬಾರಿ ಈಗಾಗಲೇ ಹೇಳಿದ್ದಾರೆ. ವನವಾಡ ಅನ್ನುವ ಗ್ರಾಮದಲ್ಲಿ ಬಿಜಾಪುರದಲ್ಲಿ 1200 ಎಕರೆ ವಫ್ ಅಂತ ಹಬ್ಬಿಸ್ಬಿಟ್ರು. ಅದು ವಫ್ ಆಸ್ತಿ ಇರೋದು ಮಗಲ್ ಬಗಾಯಿತ್ ಅಂತ ಪಕ್ಕದ ಗ್ರಾಮದಲ್ಲಿ. ಈ ಹೊನವಾಡ ಅಂತ ಗ್ರಾಮದಲ್ಲಿ 1200 ಎಕರೆ ಅಲ್ಲ, ವಫ್ಗೆ ಇರೋದು ಬರೀ 11 ಎಕರೆ. ಬರೀ 11 ಎಕರೆ. ಅಲ್ಲಿ ಯಾವ ತರ ಇವರು ಆತಂಕ ಸೃಷ್ಟಿ ಮಾಡಿದ್ರು ಅಂದ್ರೆ, ಆ 1200 ಎಕರೆಯಲ್ಲಿರೋ ರೈತರಿಗೂ ಚಳಿ ಜ್ವರ ಬಂದ್ಬಿಡ್ಬೇಕು. ಆ ರೀತಿ ಇವರು ಸುಳ್ಳುಗಳನ್ನ ಹೇಳಿ ಆ ಜನಗಳನ್ನ ಆತಂಕಕ್ಕೆ ಅನಗತ್ಯವಾಗಿ ಹೊಣೆ ಮಾಡಿದ್ದಾರೆ. ಅಲ್ಲಿ ವಫ್ನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನಮ್ಗೆ 1200 ಬಿಡಿ ಸ್ವಾಮಿ, ನಮ್ಗೆ 11 ಎಕರೆನೇ ಊರಲ್ಲಿ ಇರೋದು, ಎದಕ್ ಬೇಕು ಇದು ಅಂತ ಕೇಳಿದ್ರು ಕೂಡ, ನಾವು ಸ್ಪಷ್ಟೀಕರಣ ಕೊಟ್ಟರು ಕೂಡ 1200 ಎಕರೆಗೆ ಒಪ್ಪಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಅನಗತ್ಯವಾಗಿ ಆ ಜನಗಳನ್ನ ಇವತ್ತು ಆತಂಕಕ್ಕೆ ಸೃಷ್ಟಿ ಮಾಡಿ, ಆ ರೈತರು ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದನ್ನ ಬಿಟ್ಟು, ಒಕ್ಕಲ್ತನ ಮಾಡೋದು ಬಿಟ್ಟು, ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ರಾಜಕೀಯ ದಾಳಗಳಾಗಿ ಬಳಸ್ಕೊಂಡು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ. ಹಾಗೆ ಮುಂದುವರೆದು ಈಗ ಒಂದು ಬೀರದೇವರ ಗುಡಿ, ಇದು ಎಲ್ಲಿ ಅಂತ ಹೇಳಿದ್ರೆ ಅಳನ್ ತಾಲೂಕಿನಲ್ಲಿ, ಅದನ್ನು ಕೂಡ ಅವರು ಆರೋಪ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ. ಇದು ಏನಾಗಿದೆ, ನನ್ನ ಹತ್ರ 2 ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ವಫ್ ಆಸ್ತಿ ಅಂತೆ ಅಂತ ಅಪಪ್ರಚಾರ ಮಾಡ್ತಾರೆ. ನಿಜ ಯಾವಾಗ ಆಯ್ತು ಅಂದ್ರೆ 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರಿ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ. ಇಲ್ಲಿ ನಮ್ಮ ಜಮೀರ್ ಅಣ್ಣ ಅವರು ಹೇಳಿದ್ರು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ, ಎಲ್ಲೇ ಆಗಲಿ ದೇವಸ್ಥಾನ ಇರುವಂತ ಜಾಗಕ್ಕೆ, ಸ್ಮಶಾನ ಇರುವಂತ ಜಾಗಕ್ಕೆ ಅದು ವಫ್ ಆಗಿದ್ರು ಕೂಡ ಅಪ್ಪಿ ತಪ್ಪಿನೂ ನಾವು ಅದನ್ನ ಕೇಳಬಾರದು ಅಂತ ಹೇಳಿದ್ಮೇಲೆ ಇವತ್ತು ಬೀರದೇವರ ಗುಡಿ ಸರ್ಕಾರ ಅಂತ ಪಾಣಿಯಲ್ಲಿ ಎಂಟರ್ ಮಾಡಿದ್ದೇವೆ ನಾವು. ಅಲ್ಲಿ ವಫ್ ಅಂತ ಯಾವಾಗ ಎಂಟರ್ ಆಗಿತ್ತು? ಬಿಜೆಪಿ ಸರ್ಕಾರ ಇದ್ದಾಗ ಎಂಟರ್ ಆಗಿದ್ದು. ಅದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ ನೋಡಿ 4/9/2024 ಸೆಪ್ಟೆಂಬರ್ 4 ಈ ವಫ್ ಗೊಂದಲ ಶುರುವಾಗೋದಕ್ಕೆ ಮೊದಲೇ ನಾವು ರೆವಿನ್ಯೂ ಇಲಾಖೆಯಿಂದ ಆದೇಶ ಮಾಡಿ ಅದನ್ನ ಬೀರದೇವರ ಗುಡಿ ಸರ್ಕಾರ ಅಂತ ನಾವೇ ಆದೇಶವನ್ನ ಮಾಡಿ ಅದನ್ನ ಆಸ್ತಿಯನ್ನ ಸರ್ಕಾರಕ್ಕೆ ತೆಗೆದುಕೊಂಡಿದ್ದೇವೆ. ಹಿಂಗೆ ಇನ್ನ ಶಿರ್ಸಿಯಲ್ಲಿ ಇಳಸೂರು ಅಂತ ಗ್ರಾಮ, ಅಲ್ಲೂ ಕೂಡ ಹೀಗೆ ಅವರು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಏನೇನೋ ಸುಳ್ಳು ಹೇಳೋದು. ಅಲ್ಲಿ ಇಳಸೂರಿನಲ್ಲಿ ನಾವು ಮಾಹಿತಿಯನ್ನ ತರಿಸಿದ್ದೇವೆ. ಅಲ್ಲಿ ಒಟ್ಟು 7 ಎಕರೆ 22 ಗುಂಟೆ ವಫ್ ಇದೆ. ಇವರು ಮಾತಾಡ್ತಾ ಏನ್ ಹೇಳಿದ್ರು, 50 ಎಕರೆ ವಫ್ ಇದೆ ಅಂತ. ಎಲ್ಲ ಬರೀ ಸುಳ್ಳು. ಇಲ್ಲಿ ನಾನೆಲ್ಲ ಮಾಹಿತಿ ಪಾಣಿಯನ್ನು ಕೂಡ ತರಿಸಿದ್ದೇನೆ. 50 ಎಕರೆ ವಫ್ ಅಂತ ಹೇಳ್ತಾರೆ, ಅಲ್ಲಿರೋದು 7 ಎಕರೆ 22 ಎಕರೆ ಮಾತ್ರ ವಫ್. ಇನ್ನ ಚಿಕ್ಕಬಳ್ಳಾಪುರ, ಅವ್ರಿಗೂ ಬಹುಶಃ ಗೊತ್ತಿಲ್ಲ, ನಾನು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ, ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು. ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ. ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ, ಓಡಾಡಿರೋ ಹುಡುಗರು. ಅಲ್ಲಿ
ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ವಫ್ ಆಗ್ಬಿಟ್ಟಿದೆ ಅಂತ ಇವರು ಆರೋಪ ಮಾಡಿದ್ರು. ನಿಜ. ಯಾವಾಗ ಆಗಿತ್ತು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ವಫ್ ಅಂತ ಎಂಟ್ರ್ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 8/11/2024 ನಮ್ಮ AC ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ. ಇದರಲ್ಲಿ ದರ್ಗಾ ದಾವೂದ್ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ 1.04 ಎಕರೆ ಅಲ್ಲ, 1.04 ಗುಂಟ ಕೊಟ್ಟಿದ್ದೀವಿ. ಅಂದ್ರೆ ಎಷ್ಟಡಿ? 1,000 ಅಡಿ ಕೊಟ್ಟಿದ್ದೇವೆ. 1.04 ಗುಂಟ ಅಂದ್ರೆ 1,000 ಅಡಿ ಕೊಟ್ಟಿದ್ದೇವೆ. ಆದ್ರೆ ಸರ್ಕಾರಿ ಶಾಲೆಗೆ 17.12 ಗುಂಟ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ. ಆದ್ರೆ ಇವರು ಏನು ಬೊಬ್ಬೆ ಹೊಡಿತಾರೆ ಅಧ್ಯಕ್ಷರೇ, ಎಲ್ಲಿಂದ ಈ ಬೊಬ್ಬೆಗೆ ಉತ್ತರ ಕೊಡೋದು? ಸುಳ್ಳನ್ನ 100 ಬಾರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಅಂತ ಹೇಳಿದ್ರೆ ಅದನ್ನೇ ಸತ್ಯ ಅಂತ ಪ್ರಪಂಚಕ್ಕೆ ಪ್ರಚಾರ ಮಾಡುವಂತ ಕಾಲದಲ್ಲೂ ಇರೋದು ನಮ್ಮ ದೌರ್ಭಾಗ್ಯ. ಅಲ್ಲಿ ಇರೋದು ಏನ್ ವಿಶ್ವೇಶ್ವರಯ್ಯ ಓದಿದ ಸ್ಕೂಲು, ವಿಶ್ವೇಶ್ವರಯ್ಯ ಓದಿ ಅಲ್ಲಿ ದರ್ಗಾಗೆ ಕೊಟ್ಟಿರೋದು 1,000 ಅಡಿ. ಬಾಕಿ ಇರುವಂತ 18,000 ಅಡಿ ನಾವು ಇವತ್ತು ಸರ್ಕಾರಿ ಶಾಲೆ ಹೆಸರಿನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ AC ಆರ್ಡರ್ ಮಾಡಿ ಖಾತೆಯನ್ನ ನಾವು ಅವ್ರ ಹೆಸರಿಗೆ ಬದಲಾವಣೆಯನ್ನು ಮಾಡಿ ಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ಸದನಕ್ಕೆ ಮಾಹಿತಿ. ಇದು ಯಾವಾಗ ಅವರು ದರ್ಗಾ ಅಂತ ಎಂಟ್ರ್ ಮಾಡಿದ್ದು ಅಧ್ಯಕ್ಷರೇ? 2019ರಲ್ಲಿ. 2019ರಲ್ಲಿ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರದಲ್ಲಿ ಇವರೇ ಅದನ್ನ ದರ್ಗಾಗೆ ಅಂತ ಮಾಡ್ಬಿಟ್ಟು ಇವತ್ತು ನಮ್ಮ ಮೇಲೆ ಆರೋಪ. ನಾವು ಮಾಡಿದ್ದೇನು? ಆಕ್ಚುಲಿ ದರ್ಗಾ ಅಂತ ಇದ್ದಿದ್ದು ವಫ್ ಅಂತ ದರ್ಗಾ ತೆಗೆದ್ಬಿಟ್ಟು ನಾವು ಸರ್ಕಾರಿ ಶಾಲೆ ಹೆಸರಿಗೆ ಕೂರಿಸಿದ್ರೆ ಈ ಕಪ್ಪನ್ನ ಬಿಳಿ ಅಂತ ವಾದ ಮಾಡ್ತಾರೆ, ಬಿಳಿಯನ್ನ ಕಪ್ಪು ಅಂತ ವಾದ ಮಾಡ್ತಾರೆ. ದುರಾದೃಷ್ಟ ಅದನ್ನ ಜನಗಳಿಗೆ ನಂಬಿಸುವಂತ ಕಲೆಯನ್ನ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ ಅಷ್ಟೇ. ಇನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಅದೆಲ್ಲ ಬಿಡ್ರಿ, ಅದೆಲ್ಲ ಹೇಳೋದೆಲ್ಲ ಹೇಳ್ಬಿಡ್ತಾರೆ. ಅದೆಲ್ಲ ಬಿಡ್ರಿ, ಮೈಸೂರ್ದು ಒಂದು ವಿಚಾರ ಹೇಳ್ರಿ, ಅದೊಂದು ವಿಚಾರ ಹೇಳ್ರಿ ಅಂತ ಎಲ್ಲ ಹೇಳೋದು ಹೇಳ್ಬಿಟ್ಟು ಸರ್ಕಾರನು ಉತ್ತರ ಕೊಡ್ಬೇಕಾ ಬೇಡವಾ ಎಲ್ಲಾ ವಿಷಯಗಳಿಗೆ? ನಮ್ ಬಾಬಾ ನಾನು ಅರ್ಜೆಂಟ್ ಮಾಡ್ತಾವ್ರಿ, ಯಾಕೆ ಅದೆಲ್ಲ ಬಿಟ್ಬಿಟ್ರಿ ಇದೊಂದು ಉತ್ತರ ಕೊಡ್ತಾರಲ್ಲ. ಸಿಮಿಲರ್ ಎಕ್ಸಾಂಪಲ್ ಕೊಟ್ರೆ ಸಾಕು, ಕೊಡ್ತೀನಿ ನಾನು. ಎಲ್ಲಾದ್ರೂ ಎಕ್ಸಾಂಪಲ್ ಕೊಡೋದ್ ಬೇಡ, ಒಂದು ಎಕ್ಸಾಂಪಲ್ ಕೊಟ್ರೆ ಸಾಕು ಅಂತ ನಾನು ಹೇಳ್ತಾರೆ. ಮಾಡ್ಬೇಡಿ ಮಾನ್ಯ ಅಧ್ಯಕ್ಷರೇ, ಅದನ್ನು ಎಕ್ಸಾಂಪಲ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಅವ್ರು ಮಾಡಿದ್ದನ್ನ. ಉದಾಹರಣೆಗೆ ಅವ್ರು ಹೇಳಿದ್ರು ಈಗ ಏನು ಹಿಂದುದು ಅಂತ ಮಾಡಿದೀನಿ ಅಂತ ಹೇಳಿದ್ರು. ವಿಶ್ವೇಶ್ವರಯ್ಯ ಸ್ಕೂಲ್ ನ 8/11 ನಾವು ಅವರು ಇದಕ್ಕೆ ಅಂತ ಒಕ್ಕೆ ಅಂತ ಇಟ್ಟು ಅದನ್ನ ಚೇಂಜ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಸಚಿವರು. ಅದೇ ರೀತಿ ನಮ್ಮ ವಾದ ಏನು, ಅದೇ ರೀತಿ ಇರ್ತಕ್ಕಂಥ ಯಾವ್ಯಾವ ದೇವಸ್ಥಾನಗಳಿದೆ, ಯಾವ್ಯಾವ ಶಾಲೆಗಳಿದೆ, ಯಾವ್ಯಾವ ಬೇರೆ ಒಂದು ಧರ್ಮದ ಸಂಸ್ಥೆಗಳಲ್ಲೀಗ ಹಲವಾರು ವರ್ಷಗಳಿಂದ ಈ ಉಳುಮೆ ಮಾಡ್ಕೊಂಡು ಇಲ್ಲ ಮತ್ತೆ ಅವನು ಇದೇ ತರ ಪರಿವರ್ತನೆ ಮಾಡ್ಕೊಡಿ ಅಂತಕ್ಕಂಥದ್ದು ಅಷ್ಟೇ ನಾವು ಕೇಳ್ತಾ. ಅದೊಂದು ವಿಷಯ ಹೇಳ್ಬಿಟ್ರೆ ನಮ್ಮ ಮಂತ್ರಿಗಳು ಎಲ್ಲ ರಾಜ್ಯದ ಧನ್ಯವಾದ ಹೇಳಿ ಸಮಾಧಾನ. ಆದ್ರೆ ಬೇರೆವರೆಗೂ ಉತ್ತರ ಸಮಾಧಾನವಾಗಿ ಕೂತ್ಕೊಂಡಿರೋದು ಇದು. ಯಾಕೆಂದ್ರೆ ಕಂದಕ ಉಂಟು ಮಾಡಬಾರ್ದು ಜಾತಿ ನಡುವೆ ಅಂತಕ್ಕಂಥ ಉದ್ದೇಶದಿಂದಲೇ ನಾವಿವತ್ತಿಲ್ಲಿ ಕೂತಿರ್ತಕ್ಕಂಥದ್ದು. ಅದನ್ನ ಇದೇ ತರ ಈಗ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಮೈಸೂರು ವಿಷಯಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರು. ಮೈಸೂರ್ದು ಹೇಳ್ತೇನೆ ಏನಾಗಿದೆ ಅಂತ. ಅದರಲ್ಲಿ 13 ಎಕರೆ 4 ಗುಂಟ ಅಲ್ಲಿ ವಫ್ ಆಸ್ತಿ ಆಗಿರೋದು ನೋಟಿಫೈ ಆಗಿರೋದು ನಿಜ. ಆದ್ರೆ ವಫ್ ಸಂಸ್ಥೆಯವರು ಹೋಗಿ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ಅಲ್ಲಿ ಮಾಡಿಲ್ಲ. ಅವರು ಅಲ್ಲಿ ವಫ್ ಅಂತ ಇರೋದು ನಿಜ, ನೋಟಿಫೈ ಆಗಿರೋದು ನಿಜ. ಆದ್ರೆ ವಫ್ನವ್ರು ಹೋಗಿ ಅದನ್ನ ಖಾಲಿ ಮಾಡಿಸ್ಕೊಡಿ ಅಂತ ಕೇಳಿಲ್ಲ.